ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀವಿ. ನಾವಂತೂ ಮಸ್ತೀವಿ. ಸೂರ್ಯ ವಿಡಿಯೋ ಮಾಡಕತ್ತಾನ, ಸೊ ರೀಲ್ಸ್ ಮಾಡಕಂತ ಬಂದಿದ್ವಿ. ಅದಕ್ಕೆ ಸ್ವಲ್ಪ ಗ್ಯಾಪ್ ಒಳಗೆ ನಮ್ಮದು ಒಂದು ವ್ಲಾಗ್ ಅಂತ ನೆನಪಿಗೆ ಬಂತು. ಅದ್ರ ಸಲುವಾಗಿ ಸ್ಟಾರ್ಟ್ ಮಾಡಿದ್ವಿ. ಆ್ಯಂಡ್ ನಮ್ಮ ಸೂರ್ಯ ಎಲ್ಲದಂತ ತೋರಿಸ್ತೀನಿ ಹೇಳ್ರಿ. ಚಂದ ಬರಂಗ ಕೈ ಹಿಡಿಯಕ್ಕೆ ಕಲ್ತು ಬಿಟ್ಟಾನ್ರಿ. ಖುಷಿ ಖುಷಿ ಮಾತಾಡ. ಆರಾಮಿಲ್ಲ, ಇಬ್ರಿಗೂ ಆರಾಮಿಲ್ಲ. ಈಗ ಪಿಕ್ಕಿಂಗ್ ಉಳಿತು ಬಂದಿರು. ಹಾಂ, ಮಳಿ ಭಾಳ ಇರೋದ್ರಿಂದ ಈ ಟೈಮ್ ರೀಲ್ಸ್ ಮಾಡಕ. ಮೇಡಮ್ ನೀವು ಬಂದ್ರೆ ಏನೋ ಓದಿಲ್ ಬರ್ರಿ. ಹೌದಾ? ಓಕೆ. ಸೊ ಗೈಸ್, ಇಬ್ರು ಹೆಂಗೆ ಕಾಣಿಸತ್ತೆ ಅಂತ ಒಂಚೂರು ಕಮೆಂಟ್ ಹಾಕಿಬಿಟ್ಟು. ಯಾಕೆಂತ ಚಂದ ಕಾಣ್ತಾಳು. ನಂದ ನೋಡು ಫೋನ್ ಬಂತ್ರಿ. ಫೋನ್ ಬಂತ. ಹಿಂದೆ ಬ್ಯಾಕ್ಗ್ರೌಂಡ್ ಏನು ಮಸ್ತ್ ಬರಾಕತ್ತೈತಲ್ಲ, ಅಲ್ಲಿ ಹಿಂಗಲ್ಲ. ಹಾಂ, ಹಿಂಗೆ ಬಂತು ನೋಡ್ರಿ ಬ್ಯಾಕ್ಗ್ರೌಂಡ್. ಬ್ಯಾಕ್ಗ್ರೌಂಡ್ ಅಲ್ಲ ಅದು, ಅಲ್ಲಿಲ್ಲ. ಯುದ್ಧ ಸ್ಮಾರಕ ಅಂತ ಹೇಳಿದ್ ಗಾರ್ಡನ್. ಎಲ್ರಿಗೂ ಆಲ್ಮೋಸ್ಟ್ ಬೆಳಗಾವಿ ಒಳಗೆ ಇರೋರಿಗೆ ಗೊತ್ತೈತಿ. ತಿಳಕವಾಡಿ ಹತ್ರ, ಹೌದಲ್ಲ? ಸೊ ಗೈಸ್, ಮನೆಗೆ ಹೋಗೋಣ ನೋಡ್ರಿ. ಈಗ ಮತ್ತೆ ಏನೇನು ಮಾಡ್ತೀವಿ ಏನೇನಿಲ್ಲ ಅದನ್ನೆಲ್ಲ ಅಪ್ಡೇಟ್ ಮಾಡ್ತೀನಿ ರೀ ಗೈಸ್. ಬಜ್ಜಿ ಮಾಡಿದ್ದೇವೆ ಅಂದ್ರೆ ನಾ ಅಲ್ಲ, ನಮ್ಮ ಮಮ್ಮಿ ಮಾಡಿದರು. ಆ ಥರ ಮುಂದೆ ಕ್ಲಿಪ್ ನೋಡ್ರಿ, ಹೆಂಗಾಗೈತಿ ಏನಾಗೈತಿ ಕಮೆಂಟ್ ಹಾಕರಿ. ಬಜ್ಜಿ ಅಂತೂ ಮಸ್ತ್ ಆಗಿದ್ದು. ನನಗೆ ಅದು ಒಳಗೆ ಅಷ್ಟು ಕೆಳಗೆ ಬಂದಿಲ್ಲ, ಯಾಕಂದ್ರೆ ನಾನು ಫುಲ್ ನಿದ್ದಿಗೆ ಹೋಗಿದ್ನಿ. ನಾನು ಆಗಿನ ಮಕ್ಕೊಂಡಿತ್ತು ಕೂಸು. ಈ ಕೂಸು ಇನ್ನೊಂದು ನಮ್ಮ ಮನ್ಯಾಗ ಒಂದು ಕೂಸು ಐತ್ರಿ, ಸ್ಕೂಬಿ ಅಂತೇಳಿ. ಇಬ್ರು ಮಕ್ಕೊಂಡಿದ್ರು. ಅದನ್ನ ಹಾಕಿದ್ರೆ ನಮ್ಮ ಮನ್ಯಾಗ ಇಬ್ರು ಮಸ್ತ್ ಪಕ್ಕಿ ಮಕ್ಕೊಂಡಿದ್ರು. ಸಿ ಯು ಗೈಸ್, ಬರ್ರಿ. ಹಾಯ್ ಗೈಸ್, ರೀಲ್ಸ್ ಮಾಡಕಂತ ಬಂದೀವ್ರಿ. ಯಾಕೋ ಹಾ, ಇಲ್ಲಿ ಹಿಂಗಿಡಿ ಇನ್ನ ಹಿಂಗ. ಹಾ, ವೆರಿ ಗುಡ್. ನೋಡ್ರಿ, ನಾನು ಕ್ಯಾಪ್ ಹಾಕೊಂಡ್ ನಾನು ಮಳಿ ಭಾಳ ಈಗ ಬಂದೀವ್ರಿ ರೀಲ್ಸ್ ಮಾಡಕ. ಆಮೇಲೆ ಸಿಗ್ತೇವ್ರಿ ಗೈಸ್, ಮೊದಲು ರೀಲ್ಸ್ ಮಾಡ್ತೇವೆ, ಆಮೇಲೆ ಸಿಗ್ತೇವೆ. ಹೆಂಗೈತಿ ತಿನ್ನಲ್ಲ? ಈಗ ಮಕ್ಕೊಂಡಿದ್ದಂತ್ರಿ ಹುಡುಗ. ಮಸ್ತ್ ಮಾಡ್ಯಾರ. ಹೆಂಗೆ ಮಾಡ್ತಾರೆ ಎಲ್ಲ ಅಡಿಗೆ ಬರ್ತಾರೆ. ಮಾಡುವ ಅಡಿಗೆ ಎಲ್ಲ ಇಷ್ಟ ನಮ್ಗೆ. ಬಣ್ಣ ಹಚ್ಬೇಕ್ರಿ ನಾವು. ಹಿಂದೆ ಹಬ್ಬ ಬಂತಲ್ಲ, ಈಗ ಹಚ್ತೇವ್ರಿ. ಅದಕ್ಕೆ ಈ ನಮನಿ ಕಾಣತೈತೆ. ಅಂದ್ರೆ 3 ತಿಂಗಳದ ಮನೆ ಕಟ್ಟಿತ್ತಲ್ಲ, ಅದಕ್ಕೆ ಈ ನಮನಿ ಆಗೈತಿ. ಮಾಡೋಣ್ರಿ, ಎಲ್ಲಾನು ಟೈಮ್ ಬರಲಿ. ಸೊ ಗೈಸ್, ನಮ್ಮ ಸ್ಕೂಬಿ ಪುಟ್ಟಾಗ ಆರಾಮಿಲ್ಲ. ಈಗ ಜಂತಿನ ಗುಳಿಗೆ ಔಷಧ ಹಾಕೀನಿ. ಗುಳಿಗೆ ಅಂತ ನೋಡ್ದನ ಔಷಧ ಹಾಕೀನಿ. ಪಾಪ ಕೂಶ್ ಮಕ್ಕೊಂಡೈತಿದ, ಇಷ್ಟು ಮಟ್ಟ ಮಕ್ಕೊಂಡಿತ್ತು. ಈಗ ನಾನು ಎಬ್ಬಿಸಿ ಒಂದಿಟ್ಟು ಜಂತಿನ ಗುಳಿಗೆ ಹಾಕೀನಿ. ಒಂದಿಟ್ಟು ಕಮ್ಮಿ ಆಗೈತಿ. ನೋಡ್ರಿ, ನಾಳದು ಏನಾರ ಕಮ್ಮಿ ಆಗಲಿ ಅಂದ್ರೆ ಮತ್ತೆ ಹಾಸ್ಪಿಟಲ್ಗೆ ಹೋಗಿ ಬರ್ತೇವೆ. ಸ್ಕೂಬಿ ಪುಟ್ಟ ನಿದ್ದೆ ಜೋರೈತೆ ಅಕ್ಕಾಗ. ಮಕ್ಕೋ ಮಮ್ಮಿ, ಆಕಿ ಸಲುವಾಗಿ ತೆಲುಗುಮ್ ತೊಗೊಂಬನಿ. ಅದ್ರ ಮೇಲೆ ಮಕ್ಕೊಳಕತ್ತೈತಿ. ನನ್ನ ಬಂಗಾರ ಗಿಂಡಿದೆ, ಬಂಗಾರಿ ಗಿಂಡಿ. ಬೂ ಹೋಗೋನ್ ಬರ್ತೀ? ಬೂ ಅಂದ್ರೆ ಬರ್ತಾಳ್ರಿ. ಜುಜು ಮಾಡು. ಜುಜು ಮಾಡ್ಪುಟ್ಟ. ಊಟ ಮಾಡಿಸ್ತೀವಿ ಈಗಿಗೆ ಬಂಗಾರಿಗೆ. ನೋಡ್ರಿ, ನಮ್ಮ ಮಮ್ಮಿ ನೇಲ್ ಪೇಂಟ್ ಹಚ್ಚಾರ. ಗುಬ್ಬಿ ನೇಲ್ ಪೇಂಟ್ ಹಚ್ಚಾರ. ನೇಲ್ ಪೇಂಟ್ ಅಪ್ಪ ಬಂದು, ಅಪ್ಪ ಬಂದು, ಅಪ್ಪ ಬಂದು. ಅವರಪ್ಪ ಅಂದರೆ ಬಂದಂದ್ರೆ ಹಿಂಗೆ ಮಾಡ್ತಾಳ್ರಿ ಬಂಗಾರಿ ಗಿಂಡಿ. ಮಕ್ಕೋ. ಸೊ ಗೈಸ್, ದಿಸ್ ಈಸ್ ದ ನೆಕ್ಸ್ಟ್ ಡೇ ವ್ಲಾಗ್. ಅಂದ್ರೆ ವ್ಲಾಗ್ ಒಂದ, ಬಟ್ ಅದ್ರೊಳಗೆ ಪಾರ್ಟ್. ಸೊ ಇವ ರೀಲ್ಸ್ ಮಾಡಕ್ಕಂತ ಬಂದನ್ರಿ. ಎಕ್ಸಸೈಸ್ ಮಾಡಕ್ಕಂತ ಬಂದೀನಿ, ಮೈ ಕರಗಿಸ್ಕೋಬೇಕಲ್ಲ. ಅದಕ್ಕೆ ಇಲ್ಲಿ ಎಂಥ ಚಂದ ಮಸ್ತ್ ಹೂಗಳು ಕಾಣಿಸತ್ತವ ನೋಡ್ರಿ. ನಂಗೆ ಭಾಳ ಇಷ್ಟ. ಅದು ಕಾಪಿರೈಟ್ ಬರ್ತದೆ. ಸುರೇಶ್ ಮುದ್ದಮ್ ಇಲ್ಲಿ ಬಂದು ಸೌಂಡ್ ಹಚ್ಚತ್ತ ನೀವ. ಸೊ ಗೆಸ್ ಗೈಸ್, ಇವಾಗ ಒಂದು ಸ್ವಲ್ಪ ಎಕ್ಸಸೈಸ್ ಮಾಡಿ ನಮ್ಮ ಶಾಪಿಗೆ ಹೋಗ್ತೀನಂತ. ಸೊ ಗೈಸ್, ಇವಾಗ ನಮ್ಮ ಸುರೇಶ್ ಅವರು ನನ್ನ ಜೊತೆ ಒಂದು ರೀಲ್ಸ್ ಮಾಡಿ ಮುಗಿಸಿದ್ರು. ಇವಾಗ ಇಲ್ಲಿ ಬಂದು ಕುಂತಾರ. ಯಾಕಡೆ ಬರಬೇಡ ಅಂತೇನು ಆ ಕಡೆನ ಬರ್ತಾರ. ಯಾಕಪ್ಪ ಅಂತಂದ್ರೆ ಈ ಕಡೆ ಬಂದ್ರೆ ಕಾಪಿರೈಟ್ ಬರ್ತೈತಿ. ಹೇಳಾಕಂದ್ರೂ ಕೇಳಂಗಿಲ್ಲ, ಮುದ್ದಮ್ಮ ಸೌಂಡ್ ಹಚ್ಕೊಂಡು ಕೊಟ್ಟಿರ್ತಾರ. ಆ್ಯಂಡ್ ಇನ್ನೊಂದು ಇನ್ಫಾರ್ಮೇಷನ್ ಏನು ಕೊಡ್ಬೇಕಂದ್ರೆ, ಬ್ಯಾಡ್ ಕಮೆಂಟ್ಸ್ ಅಬೌಟ್ ಬೆಟ್ಟಿಂಗ್ ಪ್ರಮೋಷನ್ ಬಗ್ಗೆ ಹೇಳಕ್ಕೆ ಹೋಗ್ಬೇಡ್ರಿ ನಂಗೆ. ಯಾಕಂದ್ರೆ ನಾ ಮಾಡೋದೇ ಬಿಟ್ಟ 4 ಮಂತ್ಸ್ ಆಯಿತು. ಸೊ ಅದ್ರ ಬಗ್ಗೆ ನಂಗೆ ಏನು ಹೇಳಬೇಡ್ರಿ, ಕೇಳಬೇಡ್ರಿ. ಬಿಕಾಸ್ ನಾನು 4 ಮಂತ್ಸ್ ಆಯ್ತಾ ಬಿಟ್ಟ. ಮತ್ತು ಇವಾಗ ಕೇಳಿದ್ರೆ ಅದಕ್ಕೆ ಅರ್ಥ ಇರಂಗಿಲ್ಲ. ಅದು ನಿಮ್ಗೆ ಗುಡ್ ನ್ಯೂಸ್ ಅನ್ನಿಸ್ತೈತಿ. ಆ್ಯಂಡ್ ಇವನ್ ನನಗೂ ಒಬ್ಬರ ಜೀವನದಾಗ ಮುಳ್ಳಾಗಿ ಇಷ್ಟ ಇಲ್ಲ. ಸೊ ಹಾಗಾಗಿ
ಹೋಪ್ ನಿಮ್ಗೆ ಇದು ಅಂಡರ್ಸ್ಟ್ಯಾಂಡ್ ಆಗೈತಿ, ಅರ್ಥ ಆಗೈತಿ ಅಂದ್ಕೊಳ್ತೇನೆ. ಆ್ಯಂಡ್ ಇನ್ನೊಂದೇನಪ್ಪ ಅಂದ್ರೆ ಇದನ್ನು ನಾನು ಫಸ್ಟ್ ಇಂಟರ್ವ್ಯೂ ಒಳಗೆ ಹೇಳಿಬಿಟ್ಟಿದ್ದೀನಿ, ಅಂದ್ರೆ MRS ಪಾಡ್ಕಾಸ್ಟ್ ಚಾನಲ್ದಾಗ ಹೇಳಿದ್ದೀನಿ DJ ಅರವಿಂದ್ ಅಣ್ಣ ಅವ್ರ ಹತ್ರ. ಅದು ಇಂಟರ್ವ್ಯೂ ಇನ್ನೂ ಬಂದಿಲ್ಲ, ಅಪ್ಲೋಡ್ ಆಗಿಲ್ಲ. ಸೊ ಹಾಗಾಗಿ ಅಲ್ಲಿ ನಾನು ಕ್ಲಿಯರ್ ಮಾಡಿದ್ದೀನಿ. 4 months ಮೇಲಾಯ್ತು ನಾನು ಯಾವುದೇ ಥರ ಬೆಟ್ಟಿಂಗ್ ಪ್ರಮೋಷನ್ನ ಪ್ರಮೋಟ್ ಮಾಡಿಲ್ಲ, ಆ್ಯಂಡ್ ಇವಾಗೂ ಮಾಡಲ್ಲ, ಮುಂದೆನೂ ಮಾಡಲ್ಲ. ಸೊ ಹಾಗಾಗಿ ನಿಮ್ಗೊಂದು ಕ್ಲಾರಿಫಿಕೇಶನ್ ಸಿಕ್ತಂತ ತಿಳ್ಕೊಳ್ತೀನಿ. ಇವಂದೇನು ಕೇಳೋಣ್ರಿ ಸರ್, ಮುಗಿತ್ರಿ ರೀಲ್ಸ್? ಜೋರ್ ಮಳಿ ಬರಾಕತ್ತೈತ್ರಿ ಗೈಸ್. ನನ್ನ ಚಶ್ಮಾ ಟೈಮ್ ಭಾಳ ಐತಿ ಹೊಂಟು ನೋಡ್ರಿ, ಅಂಗಡಿ ಹೊಂಟಿರಿ ಅವ ಕೈ ಉಣ್ಸಾಕತ್ತು ರೀ. ಹಾಂ ಹಾಂ, ಥ್ಯಾಂಕ್ ಯು. ಒಂದು ಬ್ಲರ್ ಬರ್ತೈತಿ ಸರ್, ಈ ಸೈಡ್ ಬ್ಲರ್ ಬರ್ತೈತಿ, ಈ ಸೈಡ್ ಬ್ಲರ್ ಬರ್ತೈತಿ ಹೇಳತ್ತೀನಿ. ನಾ ಈ ಸೈಡ್ ಬರ್ಲಿ ಹಂಗಲ್ಲೋ, ಇಲ್ಲಿ ನೋಡಿ ಇಷ್ಟ್ರಾಗ ಬ್ಲರ್ ಬರ್ತೈತಿ, ನಾ ಅಷ್ಟ್ರಾಗ ನಿಲ್ತೇನಿ. ಹಿಂಗೆ ಸೊ ಗೈಸ್, ಈ ತರ ನಮ್ದು ಕಚ್ಚಾಟಗಳು ಇದ್ದೇ ಇರ್ತ ನೋಡ್ದ. ಮತ್ತು ನೀ ಚಂದ ಕಾಣದ್ ಮಾಡ್ತೇನೆ, ಮಾತು ಚಂದ ಕಾಣಬಾರ್ದಂತ ಮಾಡ್ತಿ. ಸೊ ಗೈಸ್, 4ನೇ ಶುಕ್ರವಾರ ಶುಕ್ರ ಗೌರಿ ಪೂಜಾಕ್ಕೆ ನಮ್ಮ ಸ್ಕೂಬಿ ಹೆಂಗೆ ರೆಡಿ ಆಗ್ಯಾಳ ನೋಡ್ರಿ. ಆಕಿನ ಔಟ್ಫಿಟ್ ಇದೆ, ಹೊಸಾದ ಡ್ರೆಸ್ ಹಾಕೊಂಡು ನಮ್ಮ ಮಹಾರಾಣಿ, ನಮ್ಮ ಮನೆ ಲಕ್ಷ್ಮಿ ಇದೆ. ಇಲ್ಲಿ ನೋಡ್ಲಿಕ್ಕತ್ತಿರಲ್ಲ ನಮ್ಮ ಮನೆಯ ಶುಕ್ರ ಗೌರಿ ಪೂಜಾ. ಇದು 4ನೇ ವಾರ. ಆ್ಯಕ್ಚುಲಿ ನಾವು 2ನೇ ವಾರನ ಶುಕ್ರ ಗೌರಿ ಪೂಜಾದ ಫುಲ್ ಗ್ರ್ಯಾಂಡಾಗಿ ಮಾಡಿದ್ವಿ. ಆವಾಗ ನಮ್ಮ ಮನೆ ಹೆಣ್ಮಕ್ಳು ಅಂದ್ರೆ ನಮ್ಮ ಅಕ್ಕಗಳು ಎಲ್ಲರೂ ಬಂದಿದ್ದರು. ಸೊ ಆವಾಗ 2ನೇ ವಾರಕ್ಕೆ ಮಾಡಿದ್ವಿ. ಆ್ಯಕ್ಚುಲಿ ನಾವು ಲಾಸ್ಟ್ ವಾರಕ್ಕೆ ಮಾಡ್ತೀವಿ, ಬಟ್ ಎಲ್ಲರೂ ಇರೋದ ಕಾರಣ 2ನೇ ವಾರ ಮಾಡಿದ್ವಿ. ಹೆಂಗೆ ಕಾಣಿಸತ್ತೆ ಅಂತ ಹೇಳಿ ಕಮೆಂಟ್ ಮಾಡಿರಿ. ನಮ್ಮ ಲಕ್ಷ್ಮೀ ದೇವರ ಹಬ್ಬದ ಊಟ ನೋಡ್ರಿ ಏನು ಮಸ್ತ್ ಇರುತ್ತೆ. ಬಟ್ ಇದ್ರೊಳಗೆ ಮಿಸ್ ಆಗಿದ್ದೇನೆಂದರೆ ಸ್ವೀಟ್ ನಾನು ಆಲ್ರೆಡಿ ಮೊದಲ ತಿಂದಿದ್ದೆ. ಹೋಳಿಗೆ ತಿನ್ನಂಗಿಲ್ಲ, ನಾನು ಶೀರಾ ಮಾಡಿದ್ರೆ ನನ್ನ ಸಲುವಾಗಿ ಅದನ್ನು ತಿಂದೆ. ಆ್ಯಂಡ್ ಇಲ್ಲಿ ನೋಡ್ಲಿಕ್ಕತ್ತಿರಲ್ಲ, ಅನ್ನ, ತುಪ್ಪ, ಬಟಾಟಿ, ಮಿರ್ಚಿ ಬಜ್ಜಿ, ಆಮೇಲೆ ಚಪಾತಿ, ಸಾರ, ಉಪ್ಪಿನಕಾಯಿ ತೊಗೊಂಡು ತಿಂದೆ. ದೆನ್ ನೆಕ್ಸ್ಟ್ ಹೋಗಿದ್ದು ನಾವು ಬಂಗಾರ ಅಂಗಡಿಗೆ, ಬಟ್ ಬೆಳ್ಳಿ ತೊಗೊಳ್ಲಿಕ್ಕೆ ನಮ್ಮ ಪಪ್ಪನ ಬರ್ತಡೇ ಸಲುವಾಗಿ ಬೆಳ್ಳಿ ಕಡ ತೊಗೊಂಡೆ. ಅವ್ರು ಭಾಳ ಸಲ ಕೇಳಾತಿದ್ರು, ಅದ್ರ ಸಲುವಾಗಿ ತೊಗೊಂಡೆ ನಾನು. ಹಾಗಾಗಿ ಅವ್ರಿಗೆ ಇಷ್ಟ ಆಗುತ್ತೆ ಇಲ್ಲ ಅಂತ ನೋಡೋಣ್ರಿ. ಆ್ಯಂಡ್ ಅವ್ರದ್ದೇನು ಎಕ್ಸ್ಪ್ರೆಷನ್ ಏನು ಹಾಕಿಲ್ಲ. ಆ್ಯಂಡ್ ಮೋರೋವರ ನನಗಿಷ್ಟ ಆಗಿದ್ದು ನಾನು ತೊಗೊಂಡೇನಿ. ಆಮೇಲೆ ಅವ್ರಿಗೆ ಇಷ್ಟ ಆಗುತ್ತೆ ಅಂದ್ಕೊಂಡೀನಿ. ಸೈಜ್ ಅದು ನಂಗೆ ಏನು ಗೊತ್ತಿಲ್ಲ, ಬಟ್ ಆ ಮನೆಗೆ ಹೋಗಿ ಚೆಕ್ ಮಾಡಿ ನೋಡಿದ ಮೇಲೆ ಆ್ಯಸ್ ಯೂಶ್ವಲ್ ಪರ್ಫೆಕ್ಟ್ ಸೈಜ ಬಂತು. ಇಲ್ಲಿ ನೋಡ್ಲಿಕ್ಕತ್ತಿರಲ್ಲ, ಇದು ಇನ್ನೊಂದು ಸಲ ತೋರಿಸ್ಲಿಕ್ಕತ್ತೀನಿ. ಸೊ ನನಗಿಷ್ಟ ಆಯಿತು. ಆಮೇಲೆ ಮನೆಗೆ ಬಂದು ತೋರಿಸಿದ್ಮೇಲೆ ಪಪ್ಪ ಒಂದು ಸಲ ಹಾಕೊಂಡು ನೋಡ್ರು, ಚಲೋ ಐತಿ ಅಂತಂದರು. ಆಮೇಲೆ ಅನ್ನನೂ ಚಲೋ ಐತೆ ಅಂದರು. ನಮ್ಮ ಸ್ಕೂಬಿ ನೋಡ್ರಿ ಹೆಂಗೆ ನೋಡ್ಕೊಂತ ಕುಂತಿತ್ತು. ಆಮೇಲೆ ಪಪ್ಪಾಗ ಶರ್ಟ್ ಮತ್ತು ಪ್ಯಾಂಟ್ ತೊಗೊಂಡೆ. ಬರೀ ಕಡ ತೊಗೊಂಡ್ರೆ ಚಲೋ ಕಾಣಂಗಿಲ್ಲ ಅಂಥೇಳಿ ಒಂದು ಶರ್ಟ್ ಒಂದು ಪ್ಯಾಂಟ್ ಅಷ್ಟೇ ತೊಗೊಂಡೆ. ಇದು ಡ್ರೆಸ್ ಎಲ್ಲರಿಗೂ ತೋರಿಸಿನ ಮನೆಯೊಳಗೆ, ಎಲ್ರಿಗೂ ಇಷ್ಟ ಆಯಿತು. ಸೊ ಅವ್ರು ಹಾಕ್ಕೊಂಡಿದ್ದು ನಿಮ್ಗೆ ಫೋಟೋ ಒಳಗೆ ತೋರಿಸ್ತೀನಿ. ಇವಾಗ ಚಿಕನ್ ರೋಲ್ ಆರ್ಡರ್ ಮಾಡಿದ, ಇವಾಗ ಬಂತು, ಮಸ್ತ್ ಐತ್ರಿ. ಅದ್ರ ಜೊತೆ ಒಂದು ಕೇಕ್ ಆರ್ಡರ್ ಮಾಡಿದಾಳಂತ, ಚಾಕ್ಲೇಟ್ ಚಿಪ್ ಕೇಕ್ ರೀ ಅದು. ನನಗಿಂತ ನೋಡ್ಕೊಂಡು ಏನು ನೆನಪಾಗಿದ್ದಪ್ಪ ಅಂದ್ರೆ, ನಮ್ಮ ಮನೆಯೊಳಗೆ ಕಪ್ರ ಮತ್ತು ಊದ ಹಾಕ್ತಾರಲ್ಲ ರೀ, ಅದು ಹೊಗೆ ಬರಲಿ ಅಂತ. ಇದನ್ನು ಇಲ್ಲಿ ಮನೆಯೊಳಗೆಲ್ಲ ಹಿಡ್ತಾರೆ ನೋಡ್ರಿ, ಅದನ್ನು ಅಮಾವಾಸ್ಯೆಗೊಮ್ಮೆ, ಹುಣ್ಣಿಮೆಗೊಮ್ಮೆ ಪೂಜಾ ಅದು ಮಾಡಿದ ಕೂಡಲೇ ಇಂಥ ಡಬ್ಬೆ ಹಾಕಿಡ್ತಾರೆ ರೀ ಎಲ್ಲ. ಆದ ನೆನಪಾಯ್ತು ನಂಗೆ ಅದು ನೋಡಿದ್ರೆ ಮುಖ ಹೆಂಗೆ ಬಂತು. ಇದ ಬರೀ ಕ್ಯಾಮ್ರಾ ಆಫ್ ಇದಾಗ ಇರೋದಿಲ್ಲ, ಬರೀ ಬಡಿದು ಮಾಡ್ತಾಳ, ಇದು ಮಾಡ್ತಾಳ. ಯಾಕೋ ಸೀರಿಯಸ್ ತಿಳ್ಕೊಬಿಡ್ರಿ, ಮಜಾಕ್ ಮಾಡ್ತಾವ ನಾವು ಗಂಡ ಇಂತಿ. ನಾ ಏನ್ ಸೀರಿಯಸ್ ತಿಳ್ಕೊಂಗಿಲ್ಲ, ನಿಮಗ್ ಸೀರಿಯಸ್ ಅಲ್ಲ ಸರ್ ಅಂತ ಪ್ರಾಮಿಸ್ ಹಾಕಂದಿ, ನಾವು ಸುಳ್ಳೆ ಹೇಳಿದ. ಮತ್ತೆ ಈಗ ಡೈಲಿ ಸ್ಟೋರಿ ಇದ್ರಾಗ ಹಾಕ್ತಿರ್ತಾಳ, ಏನಪ್ಪಾ ಅಂತಂದ್ರ ಸ್ಯಾಡ್ ಆಗಿದ್ವ ಒಟ್ಟ ನಂಬಕ್ ಹೋಗ್ಬಿಡ್ರಿ. ನಾವ್ ಆಗಿದ್ದಾಗ ಒಂದ್ 5 ನಿಮಿಷ ಚಲೋ ಮಾಡ್ತೀವಿ, 10 ನಿಮಿಷ ಚಲೋ ಇರ್ತೀವಿ. 10 ನಿಮಿಷ ಹರ್ಟ್ ಆದ್ರೂ ಇವನಿಂದ ಆಗಿರ್ತೇನೆ. ಈಗ ತಿನ್ಸಿದ್ ಮಾತಿನ ಅರ್ಥ ಏನಪ್ಪಾ ಅಂತಂದ್ರ ಮಾತಾಡ್ಬಾರ್ದು ಅನ್ನೋದು. ಇಲ್ವಾ ಖಾಲಿ ಆಕತ್ತಂತ. ಇವತ್ತು ನೀವ ಕಾಮೆಂಟ್ ಮಾಡ್ರಿ. ಬಾಯ್. ಸೊ ನನ್ನ ಪಪ್ಪನ ಬರ್ತಡೇಗೆ ನಮ್ಮ ಮಮ್ಮಿ ಕೇಕ್ ತರಿಸಿದ್ರೆ ನಮ್ಮ ಅಣ್ಣ ಕಡೆಯಿಂದ. ನಾನು ತೊಗೊಂಬರ್ಬೇಕಂದೆ, ಬಟ್ ಅದಕ್ಕಿಂತ ಮುಂಚೆನೇ ಕೇಕ್ ತಂದಿದ್ರು ಅಂಥೇಳಿ ನಾನು ಸುಮ್ಮನೆ ಆಗಿಬಿಟ್ಟೆ. ಸೊ ಗಣಪತಿ ಅಂತ ಬರ್ಸ್ಯಾರ, ನಮ್ಮ ಪಪ್ಪನ ಹೆಸರು ಗಣಪತಿ. ಇಲ್ಲಿ ನೋಡ್ಲಿಕ್ಕತ್ತಿರಲ್ಲ, ಬರ್ತಡೇ ಸೆಲೆಬ್ರೇಷನ್ ಸಿಂಪಲ್ಲಾಗೇ ಮಾಡಿದ್ವಿ. ಬಿಕಾಸ್ ಆಫ್
ಅಷ್ಟು ಗ್ರ್ಯಾಂಡಾಗಿ ಮಾಡೋದು ಇದನ್ನು ಇರಲಿಲ್ಲ. ಆ್ಯಂಡ್ ಮತ್ತೇನು ಇನ್ನೊಂದೇನಪ್ಪ ಅಂದ್ರೆ ಗಣಪತಿ ಸಲುವಾಗಿ ಧೂಳ ತೆಗಿತಿದ್ರು, ಅದ್ರ ಸಲುವಾಗಿನ ಸಿಂಪಲ್ಲಾಗಿ ಮಾಡಿದ್ವಿ. ಸೊ ನಮ್ಮಪ್ಪನ ಕೈ ಹಿಡಿದು ನಾನು ಹಚ್ಚಿದೆ ಇದನ್ನು ಸ್ಪಾರ್ಕಲ್. ಆಮೇಲೆ ನಮ್ಮ ಮಮ್ಮಿ ಹೋಗಿ ಅದನ್ನು ತಕ್ಕೊಂಡು ಬಂದರು. ಬಟ್ ನಮ್ಮ ಮಮ್ಮಿ ಭಾಳ ಸಪೋರ್ಟಿವ್ ಅದಾಳ್ರಿ. ನಮ್ಮ ಪಪ್ಪಾನೂ ಚಲೋ ಅದಾರ, ನಮ್ಮ ಮಮ್ಮಿನೂ ಚಲೋ ಅದಾರು. ಯಾನೋ ನೀನು ಬಾ, ಇಬ್ರು 3 ಮಂದಿ ಇಲ್ಲ ಅವ್ರಂತ ಬರ್ರಿ. ತಿನ್ರಿ, ವಿಡಿಯೋ ಅಷ್ಟೇ ಮಾಡತ್ತೇನಪ್ಪ. ಹಾ ಆಯ್ತು, ತಿನ್ನಸ್ರಿ. ನಿಂಗಿಲ್ಲ ಚಾಕ್ಲೇಟ್ ಅಲ್ಲ ಅದು. ನಮ್ಮ ಪಪ್ಪಂಗೆ ನಾ ತಂದಿರೋ ಕಡಾಯಿ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ನೆಕ್ಸ್ಟ್ ಅವ್ರ ಫ್ರೆಂಡ್ಸ್ ಎಲ್ಲ ಬಂದು ಅವ್ರ ಬರ್ತಡೇ ಮಾಡಿದರು. ಸೊ ಅವ್ರದ್ದು ಅಂದ್ರೆ ಸೆಲೆಬ್ರೇಷನ್ ಮಾಡಿದರು. ಅವ್ರ ಕೇಕ್ ಅದು ತೊಗೊಂಬಂದಿದ್ರು ನಮ್ಮ ಫ್ರೆಂಡ್ಸ್ ಅನ್ನಗಳು. ಸೊ ಬರ್ತಡೇ ಅವರು ಮಾಡ್ಲಿಕ್ಕತ್ತಿದ್ರು. ಅದನ್ನು ನೋಡ್ಕೊಂತ ವಿಡಿಯೋ ಮಾಡ್ಕೊಂಡು ನಾನು. ಇಷ್ಟ ಆಯ್ತು ರೀ ಇವತ್ತಿನ ಬ್ಲಾಗ್. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ. ಫಸ್ಟ್ ಟೈಮ್ ವಿಡಿಯೋ ಒಳಗೆ ನಮ್ಮ ಪಪ್ಪನ ಮಮ್ಮಿನ ತೋರಿಸಿದ್ದೀನಿ. ಹೆಂಗೆ ಅನ್ಸಿದೆ ಕಮೆಂಟ್ ಮಾಡಿ.